ಕುಮಾರ್ ಅವರು ಇವತ್ತು ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಅಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಪ್ರಶ್ನೆ ಮಾಡಿದಾಗ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮಗೇನಾದರೂ ಹೇಳ್ಬಿಟ್ಟು ಹೋಗಿದ್ದಾರಾ DCM ಪ್ರತ್ಯಂಗಿರ ಹೋಮ ಮಾಡ್ತೀನಿ ಅಂತ, DKಶಿ ಹೇಳಿ ಹೋದ್ರಾ ನಿಮಗೆ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಬೇಕಾದ್ರೆ ಅವರು ಈ ರೀತಿಯಾಗಿ ಹೇಳಿರೋದು, ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ಗೇನಾದ್ರು ಹೇಳ್ಬಿಟ್ಟು ಹೋಗಿದ್ರಾ ಅವರು ಪ್ರತ್ಯಂಗಿರ ಹೋಮ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂತೇಳಿ ಮರುಪ್ರಶ್ನೆಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ ಏನು ನೀವು? ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ ಏನು ನೀವು? ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ ಕುಮಾರ್ ಅವರು ಇವತ್ತು ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಅಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಪ್ರಶ್ನೆ ಮಾಡಿದಾಗ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮಗೇನಾದರೂ ಹೇಳ್ಬಿಟ್ಟು ಹೋಗಿದ್ದಾರಾ DCM ಪ್ರತ್ಯಂಗಿರ ಹೋಮ ಮಾಡ್ತೀನಿ ಅಂತ, DKಶಿ ಹೇಳಿ ಹೋದ್ರಾ ನಿಮಗೆ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಬೇಕಾದ್ರೆ ಅವರು ಈ ರೀತಿಯಾಗಿ ಹೇಳಿರೋದು, ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ಗೇನಾದ್ರು ಹೇಳ್ಬಿಟ್ಟು ಹೋಗಿದ್ರಾ ಅವರು ಪ್ರತ್ಯಂಗಿರ ಹೋಮ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂತೇಳಿ ಮರುಪ್ರಶ್ನೆಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ ಏನು ನೀವು? ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ ಏನು ನೀವು? ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ ಕುಮಾರ್ ಅವರು ಇವತ್ತು ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಅಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಪ್ರಶ್ನೆ ಮಾಡಿದಾಗ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮಗೇನಾದರೂ ಹೇಳ್ಬಿಟ್ಟು ಹೋಗಿದ್ದಾರಾ DCM ಪ್ರತ್ಯಂಗಿರ ಹೋಮ ಮಾಡ್ತೀನಿ ಅಂತ, DKಶಿ ಹೇಳಿ ಹೋದ್ರಾ ನಿಮಗೆ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಬೇಕಾದ್ರೆ ಅವರು ಈ ರೀತಿಯಾಗಿ ಹೇಳಿರೋದು, ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ಗೇನಾದ್ರು ಹೇಳ್ಬಿಟ್ಟು ಹೋಗಿದ್ರಾ ಅವರು ಪ್ರತ್ಯಂಗಿರ ಹೋಮ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂತೇಳಿ ಮರುಪ್ರಶ್ನೆಯನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ
ಏನು ನೀವು ಅಲ್ಲ ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಪ್ರತ್ಯಂಗಿ ಏನದು ರೀ ಸರಿಯಾಗಿ ಹೇಳ್ರಿ ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ ಪ್ರತ್ಯಂಕರ ಹೋಮ ಅದನ್ನು ಮಾಡಿಸ್ತಾರಾ ಏನು ನೀವು ಅಲ್ಲ ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಪ್ರತ್ಯಂಗಿ ಏನದು ರೀ ಸರಿಯಾಗಿ ಹೇಳ್ರಿ ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದೆ ಪ್ರತ್ಯಂಕರ ಹೋಮ ಅದನ್ನು ಮಾಡಿಸ್ತಾರಾ ಸ್ವಧರ್ಮ ವೀಕ್ಷಕರಿಗೆ ಈ ಪ್ರತ್ಯಂಗಿರ ಅನ್ನತಕ್ಕಂಥದ್ದೇ ಸಾಮಾನ್ಯವಾಗಿ ಶತ್ರುನಾಶಕ್ಕೆ ಯಾವುದೇ ರೂಪದಲ್ಲಿರ್ತಕ್ಕಂತಹ ಶತ್ರುಗಳು ಅಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಅಥವಾ ಕಾಣಿಸ್ತೆ ಅಗೋಚರವಾಗಿರತಕ್ಕಂತಹ ಶತ್ರುಗಳಿಂದ ಏನಾದರೂ ನಮ್ಮ ಪ್ರಗತಿಗೆ ಅಥವಾ ನಮ್ಮ ಅಭಿವೃದ್ಧಿಗೆ ಅಡೆತಡೆಗಳು ಬರ್ತಾ ಇದ್ರೆ ಅಂತಹ ಸಮಯದಲ್ಲಿ ಶತ್ರು ನಿಗ್ರಹವನ್ನ ಮಾಡುವುದಕ್ಕೆ ಶತ್ರು ನಾಶವನ್ನ ಮಾಡುವುದಕ್ಕೆ ಶತ್ರುಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಹಲವು ದೇವತಾ ಉಪಾಸನೆಗಳನ್ನ ಹೇಳಿದ್ದಾರೆ. ಅದರಲ್ಲಿ ಈ ಶಕ್ತಿ ದೇವತೆಯ ಉಪಾಸನೆಯಲ್ಲಿ ಅಗ್ರಗಣ್ಯವಾಗಿರತಕ್ಕಂಥದ್ದು ಶತ್ರುನಾಶಕ್ಕೆ ಪ್ರತ್ಯಂಗಿರ ದೇವಿಯ ಒಂದು ಆರಾಧನೆ ಅಂತ ಹೇಳಿ. ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಅಥವಾ ಹೋಮವನ್ನ ಅಥವಾ ಪ್ರತ್ಯಂಗಿರ ದೇವಿಯ ಒಂದು ಉಪಾಸನೆಯನ್ನ ಮಾಡುವುದರಿಂದ ಎಂತಹ ಪ್ರಬಲ ಶತ್ರುಗಳಿದ್ದರೂ ಕೂಡ ಅವರನ್ನ ನಿಗ್ರಹವನ್ನ ಮಾಡಬಹುದು ಅನ್ನತಕ್ಕಂಥದ್ದನ್ನ ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಉಗ್ರ ಸ್ವರೂಪದಲ್ಲಿ ಪ್ರತ್ಯಂಗಿರ ದೇವಿಯನ್ನ ನಾವು ಆರಾಧಿಸುವುದರಿಂದ ಅಂದ್ರೆ ಆರಾಧಿಸ್ತಕ್ಕಂಥ ಹೇಗೆ ಪೂಜೆ ಮಾಡಬೇಕಾ ಅಥವಾ ಹೋಮ ಮಾಡಬೇಕಾ, ಹೋಮ ಮಾಡಿದ್ರೆ ಮೆಣಸಿಕಾಯಲ್ಲಿ ಮಾಡಬೇಕಾ, ತುಪ್ಪದಲ್ಲಿ ಮಾಡಬೇಕಾ, ಇಂತಹದ್ದೆಲ್ಲ ಸಂಶಯಗಳು ಬರುತ್ತೆ. ಅದಕ್ಕೆ ನಿರ್ದಿಷ್ಟವಾಗಿ ನಮ್ಮ ಯಾವ್ದು ಕಾಮನೆಗಳು ಅಂತೇಳಿ ಇರುತ್ತೆ. ರಾಜ್ಯಾಧಿಕಾರ ಪ್ರಾಪ್ತಿ ಆಗಬೇಕಾದ್ರೆ ಪ್ರತ್ಯಂಗಿರ ದೇವಿಯನ್ನ ಯಾವ ರೂಪದಲ್ಲಿ ಆರಾಧಿಸಬೇಕು, ಶತ್ರು ನಾಶ ವ್ಯಾಪಾರದ ಕಾರಣ ಆದ್ರೆ ಯಾವುದು, ರಾಜ್ಯಾಧಿಕಾರ ಅಥವಾ ರಾಜಕೀಯ ಕಾರಣಗಳಾದ್ರೆ ಪ್ರತ್ಯಂಗಿರ ದೇವಿಯನ್ನ ಯಾವ ರೀತಿ ಆರಾಧನೆಯನ್ನ ಮಾಡಬೇಕು, ಅಥವಾ ಹಲವು ವಿಧವಾದಂತಹ ಸಮಸ್ಯೆಗಳೇ ಅಂದ್ರೆ ಆಯಾ ಕಾಮನೆಗಳಿಗೆ ಸರಿಯಾಗಿ ಪ್ರತ್ಯಂಗಿರ ದೇವಿಯನ್ನ ನಾವು ಆರಾಧಿಸುವುದರಿಂದ ಶತ್ರುಗಳಿಂದ ನಾವು ರಕ್ಷಣೆಯನ್ನ ಮಾಡಬಹುದು, ಪಡೆದುಕೊಳ್ಳಬಹುದು, ಜೊತೆಯಲ್ಲಿ ಶತ್ರು ನಿಗ್ರಹವನ್ನು ಕೂಡ ಮಾಡುವುದಕ್ಕೆ ಸಾಧ್ಯ. ಅದರಿಂದ ಈ ಪ್ರತ್ಯಂಗಿರ ದೇವಿಯ ಒಂದು ಉಪಾಸನೆ ಅನ್ನತಕ್ಕಂಥದ್ದು ಶೀಘ್ರದಲ್ಲಿ ಫಲವನ್ನು ಕೊಡುತ್ತೆ ಅಂತ ಹೇಳಿ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಕೂಡ ಈ ಆಧುನಿಕ ಯುಗದಲ್ಲಿಯೂ ಕೂಡ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನ ಮಾಡಿ ಫಲವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಓಕೆ ಗುರುಜಿ, ಈಗ ಇದಕ್ಕೆ ಒಂದಷ್ಟು ವ್ರತ ಮಾಡಬೇಕು, ಒಂದಷ್ಟು ಮಡಿ ಮೈಲ್ಗೆ ಅಂತ ಇರಬೇಕು, ಈ ಥರದ್ದೇನಾದರೂ ಇಲ್ಲಿ ಪಾಲನೆ ಮಾಡಬೇಕಾ? ಯಾವುದೇ ಒಂದು ನಿರ್ದಿಷ್ಟವಾದಂತಹ ಪೂಜೆಯನ್ನ ಮಾಡಬೇಕಾದ್ರೆ ಅದಕ್ಕೆ ನಿಯಮಗಳು ಇರುತ್ತೆ. ಆ ನಿಯಮಗಳನ್ನ ನಾವು ಆಚಾರ ವಿಚಾರದ ರೂಪದಲ್ಲಿ ಪಾಲಿಸಿದ ಮಾತ್ರ ಅದು ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಯಾಕೆಂದ್ರೆ ನಮಗೆ ಅದ್ರ ಫಲ ಬೇಕು ಅಂದ್ರೆ ನಾವು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕಾಗುತ್ತೆ. ನಾವು ಉಗ್ರ ಸ್ವರೂಪದಲ್ಲಿ ಆರಾಧನೆಯನ್ನ ಮಾಡಿದರೆ ಅದಕ್ಕೆ ಸರಿಯಾಗಿ ಅಂದ್ರೆ ಕಟ್ಟುನಿಟ್ಟಿನಲ್ಲಿ ನಾವು ಇರಬೇಕಾಗುತ್ತೆ. ಅದಕ್ಕೆ ನಿರ್ದಿಷ್ಟವಾದ ದಿವಸಗಳ 48 ದಿವಸ ಒಂದು ಮಂಡಲ ಇರ್ಬೋದು, 12 ದಿವಸ ಇರ್ಬೋದು, 9 ದಿವಸ ಇರ್ಬೋದು, ಒಂದು ವಾರ ಇರ್ಬೋದು. ಹೀಗೆ ನಿರ್ದಿಷ್ಟ ಒಂದೊಂದು ದೇವಿ ಆರಾಧನೆಗೆ ಒಂದೊಂದು ರೂಪವಾದ ಕೆಲವೊಂದು ದೇವಿ ಆರಾಧನೆಯಲ್ಲಿ ಮಾಂಸಾಹಾರವನ್ನ ತ್ಯಜಿಸಬೇಕಾಗುತ್ತೆ, ಮದ್ಯಪಾನವನ್ನ ಮಾಡಬಾರದು, ಬ್ರಹ್ಮಚರ್ಯವನ್ನ